ಆಪರೇಷನ್ ಸಿಂಧೂರದಿಂದ ಭಾರತಕ್ಕೆ ಗೆಲುವಾಗಿದೆ. ಇದರ ಕ್ರೆಡಿಟ್ ಎನ್ಡಿಎ ಮೈತ್ರಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು. ಶಾಸಕ ಎಂಟಿ ಕೃಷ್ಣಪ್ಪ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಎಂಟಿ ಕೃಷ್ಣಪ್ಪ ಪತ್ರಿಕಾ ಮಾಧ್ಯಮಗೋಷ್ಠಿ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧೂರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧದಲ್ಲಿ ನಮ್ಮ ಭಾರತಕ್ಕೆ ಗೆಲುವಾಗಿದೆ. ಇದರ ಕ್ರೆಡಿಟ್ ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು. ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಕ್ರೆಡಿಟ್ ಮಿಲಿಟರಿಗೆ ಸೇರಬೇಕು ಎಂದು ಹೇಳಿದ್ದಾರೆ. ಆದರೆ ಕೇಂದ್ರದಲ್ಲಿ ಸರ್ಕಾರ ಯಾವುದಿದೆ? ಭಾರತದ ಮತ್ತು ಪಾಕಿಸ್ತಾನ ನಡುವೆ ನಡೆದ ಯುದ್ಧಕ್ಕೆ ಆಪರೇಷನ್ ಸಿಂಧೂರ ಮಾಡಿದ್ದು ಪ್ರಧಾನಮಂತ್ರಿ ಮತ್ತು ಕ್ಯಾಬಿನೆಟ್. ಹಾಗಾಗಿ ಇದರ ಕ್ರೆಡಿಟ್ ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು. ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಟ್ಟೆ ಉರಿಗೋಸ್ಕರ ಈ ರೀತಿ ವಿನಾಕಾರಣ ಹೇಳಿಕೆ ಕೊಡುತ್ತಿರುವುದು ವಿಷಾದಕರವಾಗಿದೆ. ಇದಲ್ಲದೆ ರಾಜ್ಯ ಸರ್ಕಾರದಿಂದ ಕೊಡುತ್ತಿರುವ 5 ಗ್ಯಾರಂಟಿಗಳ ಬಗ್ಗೆ ಪ್ರತಿನಿತ್ಯ ಜಾಹೀರಾತು ನೀಡುತ್ತಿದ್ದು, ಆದರೆ ಈ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ 5 ಗ್ಯಾರಂಟಿಯ ಹಣ ತೆರಿಗೆಯಿಂದ ಬಂದಂತಹ ಹಣ. ಇದು ಸಿದ್ದರಾಮಯ್ಯ ಅವರ ಮನೆಯಿಂದ ಅಥವಾ ಕಾಂಗ್ರೆಸ್ ಪಾರ್ಟಿ ಫಂಡ್ ಇಂದ ತಂದಿರುವಂತಹ ಹಣವಲ್ಲ. ಹಾಗಾಗಿ 5 ಗ್ಯಾರಂಟಿಗಳ ಕ್ರೆಡಿಟ್ ತೆರಿಗೆ ಹಣ ನೀಡುತ್ತಿರುವವರಿಗೆ ಸಲ್ಲಬೇಕು. ಕಾಂಗ್ರೆಸ್ ಪ್ರತಿನಿತ್ಯ ಪೇಜ್ ಗಟ್ಟಲೆ ನೀಡುತ್ತಿರುವ ಜಾಹೀರಾತುಗಳನ್ನು ನಾನು ಖಂಡಿಸುತ್ತೇನೆ. ಇದಲ್ಲದೆ ತೆರಿಗೆ ಹಣದಲ್ಲಿ ಬರುವಂತಹ ಹಣದಿಂದ ಗ್ಯಾರಂಟಿಗಳ ನೆಪದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಿಗೆ ಸಂಬಳವಾಗಿ ಹಣವನ್ನ ನೀಡುತ್ತಿದ್ದಾರೆ. ಇದರ ವಿಷಯವಾಗಿ ಹಲವು ಬಾರಿ ನಾನೇ ಈ ಹಿಂದೆ ಅನೇಕ ಬಾರಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೆ. ಆದರೆ ಸಿದ್ದರಾಮಯ್ಯ ಅವರ ಚರ್ಮ ದಪ್ಪ ಇದೆ. ಅವರಿಗೆ ಏನೇ ಹೇಳಿದ್ರೂ ಅರ್ಥವಾಗುವುದಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರಾಜ್ಯದ ತೆರಿಗೆ ಹಣವನ್ನ ಈ ಸರ್ಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದೆ. ಈ ಸರ್ಕಾರಕ್ಕೆ ಅಭಿವೃದ್ಧಿಗೆ ಹಣ ಕೊಡಲು ಯೋಗ್ಯತೆ ಇಲ್ಲ. ಸುಮ್ಮನೆ ವಿನಾಕಾರಣ ದಿನನಿತ್ಯ ಗ್ಯಾರಂಟಿಗಳ ಜಾಹೀರಾತನ್ನ ಪೇಜ್ ಗಟ್ಟಲೆ ನೀಡಿಕೊಂಡು ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡುತ್ತಿದೆ ಎಂದು ಸುಳ್ಳು ಹೇಳುತ್ತಿದೆ. ಈ ಸರ್ಕಾರ ಅಭಿವೃದ್ಧಿಯಲ್ಲಿ ಖಂಡಿತವಾಗಿಯೂ ಶೂನ್ಯ. ಇದಲ್ಲದೆ ಹೊಸಪೇಟೆಯಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ಜನಗಳಿಗೆ ತಲಾ 250 ರೂಪಾಯಿ ಕೊಟ್ಟು ಸಮಾವೇಶದಲ್ಲಿ ಜನಗಳನ್ನ ಸೇರಿಸಲು ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ. ಹಾಗಾಗಿ ಈಗಾಗಲೇ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತು ಇವರುಗಳ ಮೇಲೆ ಗೌರವ ಪ್ರೀತಿ ಇಲ್ಲ ಎಂಬುದು ತಿಳಿದಿದೆ. ಆದರೂ ವಿನಾಕಾರಣ ಜನಗಳಿಗೆ ಹಣ ನೀಡಿ ಅಧಿಕಾರಿಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅವರ ಮುಖಾಂತರ ಈ ಸಮಾವೇಶ ಮಾಡಲು ಹೊರಟಿದ್ದಾರೆ. ಇದು ನಾಚಿಕೆಗೇಡಿನ ಸಮಾವೇಶವಾಗಿದೆ. ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಈ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ ಎಂದರು. ಮುಂದುವರೆದು ಮಾತನಾಡಿದ ಅವರು, ಪಿಎಲ್ಡಿ ಬ್ಯಾಂಕಿನ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಸುಮಾರು 8,000 ಮತದಾರರನ್ನ ವಜಾ ಮಾಡಿದ್ದು ಇದಕ್ಕೆ ಕಾರಣ ಏನೆಂಬುದು ತಿಳಿದಿಲ್ಲ. ಆದರೂ ಇದನ್ನ ಇಲ್ಲಿಗೆ ಬಿಡದೆ ಇದು ಕಾನೂನು ಬಾಹಿರ. ಇದಕ್ಕೆ ಸಂಬಂಧಪಟ್ಟಂತೆ ವೆಕ್ಸಾರ್ಗೆ ಕೂಡಲೇ ಪತ್ರ ಬರೆದು ತನಿಖೆ ನಡೆಸುವಂತೆ ಒತ್ತಾಯ ಮಾಡುತ್ತೇನೆ. ಜೊತೆಗೆ ಕೋರ್ಟ್ನಲ್ಲಿ ದಾವೆಯನ್ನ ಹೂಡಿ ಕೈಬಿಟ್ಟಿರುವ ಎಲ್ಲ ಮತದಾರರು ಮತ ಚಲಾಯಿಸುವಂತಹ ಅಧಿಕಾರ ನೀಡಲು ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ವೆಂಕಟಾಪುರ ಯೋಗೇಶ್, ಮಂಗಿಕುಪ್ಪೆ ಬಸವರಾಜ್, ಹೊನ್ನೇನಹಳ್ಳಿ ಕೃಷ್ಣಪ್ಪ, ರಾಮಡಿಹಳ್ಳಿ ದೇವರಾಜು ಇನ್ನೂ ಹಲವು ಮುಖಂಡರು ಇದ್ದರು. ವರದಿ ಮಂಜುನಾಥ್ ಕೆಎ, ತುರುವೇಕೆರೆ. ಅದರಲ್ಲಿ ಭಾರತ ಜಯಗಳಿಸಿದೆ. ಒಟ್ಟಾರೆ ಅವರ ಏನು ಪಾಕಿಸ್ತಾನವರು ತಪ್ಪನ್ನು ಅರಿವು ಮೂಡಿಸ್ಕೊಂಡು ಅರ್ಥಕೊಂಡು ನಮ್ಮ ಪ್ರಧಾನಿಯವರ ಹತ್ರ ಕ್ಷಮೆ ಕೇಳಿ ವಾರನ್ನ ನಿಲ್ಲಿಸಿದ್ದ ಕೇಳ್ಕೊಂಡು ಪ್ರಯುಕ್ತ ಅದೇನು ಪೂರ ವಾರ ನಿಂತಿಲ್ಲ. ಈಗಲೂ ಸಹ ಕಾಶ್ಮೀರದಲ್ಲಿ ಟೆರರಿಸ್ಟ್ ಎಲ್ಲ ಸಿಗ್ತಾರೆ, ಅವರೆಲ್ಲ ನಮ್ಮ ಯೋಧರು ಹೊಡಿತಾ ಇದ್ದಾರೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಒಬ್ಬ ಸೀನಿಯರ್ ರಾಜಕಾರಣಿ ಮುಖ್ಯಮಂತ್ರಿಯಾಗಿ